ನಾಳೆಯಿಂದ ಮೆಟ್ರೋ ದರ ಏರಿಕೆ ಆಗುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಸಾರ್ವಜನಿಕರಲ್ಲಿದೆ. ಯಾಕಂದ್ರೆ BMRCL MD ಈಗಷ್ಟೇ ಏನು ಹೇಳಿದ್ರು ಅನ್ನೋದನ್ನ ಗಮನಿಸಿದ್ರೆ, ಇನ್ನೊಂದು ಕಡೆಗೆ ರಾಜ್ಯದ ಪಾತ್ರ ಕೂಡ ಬಹಳ ದೊಡ್ಡದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅನೇಕರನ್ನ ಮಾತಾಡಿಸುವಂತಹ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಮೆಟ್ರೋ ದರದ ಬಗ್ಗೆ ಪದೇ ಪದೇ ಗೊಂದಲಗಳಾಗುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೊಲಿಟಿಕಲ್ ವಾರ್ಗೂ ಇದು ಕಾರಣ ಆಗಿದೆ. ಕೇಂದ್ರ ಮತ್ತು ರಾಜ್ಯ ಸೇರಿ ಮಾಡುವಂತಹ ಡಿಸಿಷನ್ ಇದು. ದರ ಏರಿಕೆಗೆ ಕೇಂದ್ರ ತಡೆ ಕೊಟ್ಟಿದೆ ಅಂತ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ದಾರೆ. ದರ ನಿಗದಿ ಸಮಿತಿಗೆ ಸ್ವಾಯತ್ತತೆಯನ್ನು ಕೊಡಲಾಗಿದೆ, ಸ್ವತಂತ್ರವನ್ನು ಕೊಡಲಾಗಿದೆ ಅಂತ ಅರ್ಥ. ಹಾಗಾಗಿ ರಾಜ್ಯ ನಿಯಂತ್ರಣ ಮಾಡೋದು ಕಷ್ಟ. ಬೇರೆ ಮೆಟ್ರೋ ಟಿಕೆಟ್ ದರ ಸಮಿತಿ ಮಾಡಬಹುದು, ಆದರೆ ಕೇಂದ್ರದಿಂದ ನಿರ್ದೇಶನಗಳು ಸಮಿತಿಗೆ ಬರುತ್ತೆ ಅನ್ನೋದನ್ನು ಅವರು ಪ್ರೋಟೋಕಾಲ್ ಏನಿದೆ ಅದನ್ನು ವಿವರಿಸೋ ಕೆಲಸವನ್ನು ಮಾಡಿದ್ರು. ಬಟ್ ರಾಜ್ಯದ ಪಾತ್ರ ಕೂಡ ಇಂಪಾರ್ಟೆಂಟ್ ಇದೆ. ಟಿಕೆಟ್ ದರ ಸಂಬಂಧಪಟ್ಟಂತೆ ರಾಜ್ಯ ಸಂಸದರು ಈಗಲೂ ಕೂಡ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆದರೆ ನಾಳೆಯಿಂದ ದರ ಏರಿಕೆ ಆಗಬೇಕಾಗಿತ್ತಲ್ಲ, ಕೇಂದ್ರ ಸರ್ಕಾರ ಹೋಲ್ಡ್ ಮಾಡಿದೆ. ಮನೋಹರ್ ಲಾಲ್ ಖಟ್ಟರ್ ಅವರು, ನಗರಾಭಿವೃದ್ಧಿ ಸಚಿವರು, ಅವರು ಹೋಲ್ಡ್ ಮಾಡಿದ್ದಾರೆ. ಇದು ಯಾವಾಗಲೂ ಈ ಮೆಟ್ರೋದು ಪದೇ ಪದೇ ಗೊಂದಲ ಆಗೇ ಆಗ್ತದೆ. ಅವರು ನಾವು ಇಬ್ಬರು ಸೇರಿ ಮಾಡುವಂಥದ್ದು ಯೋಜನೆ ಇದು. ಅವರು ಕೂಡ ಕನ್ಸಲ್ಟ್ ಮಾಡಲೇಬೇಕಲ್ಲ, ಇನ್ಕ್ರೀಸ್ ಮಾಡೋಕ್ಕಾಗಲಿ ಡಿಕ್ರೀಸ್ ಮಾಡೋಕ್ಕಾಗಲಿ. ಈಗ ಅವರು ಹೋಲ್ಡ್ ಮಾಡಿದ್ದಾರೆ. ಮುಂದೆ ಅದು ಎರಡು ರಾಜ್ಯ ಮತ್ತು ಕೇಂದ್ರ ಎರಡು ಸೇರಿಕೊಂಡು ಅಂತಿಮವಾಗಿ ಏನು ತೀರ್ಮಾನ, ಯಾಕೆಂದರೆ ಅದಕ್ಕೆ ಆಟೋನಮಸ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅಲ್ಲಿನ CMD ರಾಜ್ಯ ಸರ್ಕಾರವನ್ನು ಕೇಳ್ಕೊಂಡು ಏನು ಮಾಡೋದಿಲ್ಲ. ಅವ್ರ ತೀರ್ಮಾನಗಳನ್ನು, ಅದು ಬೋರ್ಡ್ ಇರೋದರಿಂದ ಅವ್ರ ತೀರ್ಮಾನನ ಮಾಡ್ತಾರೆ. ಯಾಕೆಂದರೆ ನಾನು ಕೂಡ ಒಂದಷ್ಟು ದಿವಸ ಅದರಲ್ಲಿ ಇನ್ಚಾರ್ಜ್ ಆಗಿದ್ದೆ, ನಾನು ಮೆಟ್ರೋದಲ್ಲಿ ಕೂಡ. ಆದರೆ ಅದನ್ನು ನಾವು ಕೇಳೋವಂಥದ್ದು, ರಾಜ್ಯ ಸರ್ಕಾರ ನಿಯಂತ್ರಣ ಮಾಡುವಂಥದ್ದು ಕಷ್ಟ ಇರುತ್ತೆ. ಕಮಿಟಿ ಬೇರೆ ಮಾಡೋದಕ್ಕೆ ಕಮಿಟಿ ಬೇರೆ ಮಾಡ್ಬೋದು, ಕಮಿಟಿಯನ್ನು ಬೇರೆ ಮಾಡ್ಬೋದು. ಕಮಿಟಿ ಮಾಡಿದ ತಕ್ಷಣ ನಮ್ಮನ್ನು ಕೇಳೇ ಮಾಡ್ತಾರೆ ಅಂತ ಏನಿಲ್ಲ. ಅವರು ಅವ್ರದ್ದೇ ಆದಂಥ ಡೈರೆಕ್ಷನ್ಸ್ಗಳು ಕೇಂದ್ರ ಸರ್ಕಾರದಿಂದ ಬಂದಿರುತ್ತೆ. ಆ ಹಿನ್ನೆಲೆಯಲ್ಲಿ ಮಾಡ್ತಾರೆ ಅವರು. ತಮ್ಮ ಮೆಟ್ರೋ ಟಿಕೆಟ್ ದರ ಸಂಬಂಧಪಟ್ಟಂತೆ ರಾಜ್ಯ ಕೇಂದ್ರದ ತಿಕ್ಕಾಟದಲ್ಲಿ ಅಲ್ಟಿಮೇಟ್ಲಿ ಸಫರ್ ಮಾಡ್ತಾ ಇರೋದು ಮಾತ್ರ ಸಾರ್ವಜನಿಕರು ಹೇಗಾಗಿದ್ದಾರೆ ಅಂದರೆ ದೇವೋ ದುರ್ಲಭ ರೀತಿ ಆಗಿದ್ದಾರೆ. ದೇವರು ಕೂಡ ಸಿಗಲ್ಲ ಬೇಡ್ಕೊಂಡ್ರು, ಆ ಥರದ ಪರಿಸ್ಥಿತಿ. ಹೇಳಂಗಿಲ್ಲ, ಕೇಳಂಗಿಲ್ಲ, ಅನುಭವಿಸೋಕ್ಕೂ ಆಗ್ತಾ ಇಲ್ಲ. ಬಜೆಟ್ನಲ್ಲಿ ವ್ಯತ್ಯಾಸ ಅಲ್ವಾ ಇದು ಅನ್ನುವಂತಹ ಆಕ್ಷೇಪ ಸಾರ್ವಜನಿಕರಿಂದಿದೆ. ಇದು ಫಸ್ಟ್ ಟೈಮ್ ಅಲ್ಲ. ಇನ್ನೊಂದು ಕಡೆಗೆ ರಾಜಕೀಯ ಕೆಸರೆಚಾಟಗಳು ಕೂಡ ಜೋರಾಗಿದೆ. ಯಾವ್ಯಾವ ನಾಯಕರದ್ದು ಏನೇನು ರಿಯಾಕ್ಷನ್ಸ್ ಇದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಕೊಟ್ಬಿಡ್ತೀವಿ. ಒಂದು ಕಡೆಗೆ BJPಯ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ನಿನ್ನೆ ಸಂಜೆ ಮಾತಿಗೆ ಸಿಕ್ಕು ಹೇಳಿದ್ರು, ಇಲ್ಲ ರೇಟ್ ಹೈಕ್ ಆಗಲ್ಲ ಈ ಸಲ ಅಂತ ಹೇಳಿದ್ರು.